ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಿಸ್ ಅಪ್ಪ ಸಾಕು ಕೊಡಿ. ನಂದಾಯ್ತು ಕಲ್ಲ. ಮತ್ತೆ ಹಿಂಗೆ ನೋಡ್ತಿದ್ದಪ್ಪಯ್ಯ, ನಂಗೆ ದೃಷ್ಟಿ ಆಯ್ತದೆ. ನಿನ್ಗಲ್ಲ, ಇಡೀ ಮನೆಗೆ ದೃಷ್ಟಿ ಆಗೈತೆ. ಅದಕ್ಕೆ ಏನು ಮಾಡೋಕೊಂಡ್ರು ಉಲ್ಟಾ ಹೊಡಿತೈತೆ. ಹೋಗ್ಲಿ ಬಿಡಪ್ಪಯ್ಯ, ಏನು ಮಾಡೋಕ್ಕಾಯ್ತದೆ. ಮಿಸ್ಸೋ, ನೀವು ಪೀಲಿಂಗ್ ಮಾಡ್ಕೊಂಡಿದ್ದೀರಾ? ಮಿಸ್ಸೋ, ಆ ಅಮ್ಮ ಅಲ್ಲಿಗೆ ಬಂದರೆ ನೀವು ತಾನೇ ಏನು ಮಾಡೋಕ್ಕಾಯ್ತದೆ. ಹೋಗ್ಲಿ ಬಿಡಿ ಮಿಸ್ಸೋ. ತಂಗಿವ ಸಣ್ಣಗೊಳ್ತಾನೆ. ನೆಕ್ಸ್ಟ್ ವೀಕ್ ಸ್ಕ್ಯಾನಿಂಗ್ ಕರ್ಕೊಂಡು ಹೋಗ್ಬೇಕು. ಅವಸರ ಪಟ್ಬಿಟ್ವೇನೋ ಅಂತ ಅನಿಸ್ತೈತೆ. ಯಾಕೋ ಪದೇ ಪದೇ ನಂಜಮ್ಮ ಎದುರಾಗಿದ್ದು ಒಳ್ಳೆ ಸಗುನ ಅಂತ ಅನಿಸ್ತಿಲ್ಲ. ಅಪ್ಪಯ್ಯ, ಅವಮ್ಮ ಏನು ಕರಿಬೇಕೆ? ಸಗ್ನ ಸರಿಗಿಲ್ಲ ನನಗೆ. ಅವಂಗೂ ಅರ್ಥ ಆಯ್ತದೆ ಮಿಸ್ದೇನೋ ತಪ್ಪಿಲ್ಲ ಅಂತ. ಸಹನವ್ರೆ, ನೀವು ತಿಂದು 20 ನಿಮಿಷ ಆಯಿತು, ನಿಮ್ಗೆ ಏನೂ ಆಗಿಲ್ಲ, ಆರಾಮಾಗೇ ಇದ್ದೀರಾ. ಅಂದರೆ ಏನರ್ಥ ಹೇಳಿ? ಅದರಲ್ಲಿ ಏನೂ ಇಲ್ಲ ಅಂತ. ರೀ, ನಾನು ಹೇಳ್ತಿರೋ ಸತ್ಯ. ದಿಟ್ವಾಗ್ಲೂ ಇದ್ರಾಗ ಈಸ ಹಾಕವ್ರೆ. ಹಾಗಿದ್ರೆ ನಿಮ್ಗೇನಾದರೂ ಆಗಬೇಕಿತ್ತಲ್ಲ ಸಹನವ್ರೆ. ಸಹನವ್ರೆ, ಇದೆಲ್ಲ ನಿಮ್ಮ ಕಲ್ಪನೆ ಅಷ್ಟೇ. ಯಾಕಂದರೆ ನಿಮಗೆ ನಮ್ಮ ಮನೆಯವ್ರು ಕಂಡ್ರೆ ಅಸಮಾಧಾನ ಇದೆ. ಅದಕ್ಕೆ ಅವ್ರು ಏನೇ ಮಾಡಿದ್ರು ನಿಮ್ಗೆ ತಪ್ಪಾಗೇ ಕಾಣುತ್ತೆ. ಹೋಗ್ಲಿ ಬಿಡು ಮುರಳಿ, ಸುಮ್ಮನೆ ವಾದ ಮಾಡಬೇಡ. ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರೋ ತನಕ ಇದೆಲ್ಲ ಹೀಗೆ ನಡೆಯುತ್ತೆ. ಹೋಗ್ಲಿ ಬಿಡು, ನಿನ್ ಮುಂದೆ ನಾನು ನಿರಪರಾಧಿ ಅಂತ ಆಯ್ತಲ್ಲ, ನನಗಷ್ಟೇ ಸಾಕು. ಅತ್ತೆ, ನಾನು ಚಿತ್ರ ಈ ಮನೆಗೆ ವಾಪಸ್ ಬರಬಾರ್ದಾಗಿತ್ತು. ಈಗ ನಿಮಗೆ ನಂಬಿಕೆ ಬಂತು ಅನ್ಕೋತೀನಿ. ರೀ, ನಿಮಗೆ ತೋರ್ಸುಮ ಅಂತ ಫೋನ್ ಆಗಿ ವಿಡಿಯೋ ಮಾಡಿದ್ದೆ. ಆದ್ರೆ ಅದು ಎಲ್ಲಿ ಹೋಯ್ತು ಅಂತ ಗೊತ್ತಾಯ್ತಾ ಇಲ್ಲ ರೀ. ಬೇಕಾದ್ರೆ ಯಾವ ದೇವ್ರ ಮೇಲಾದ್ರೂ ಪ್ರಮಾಣ ಮಾಡ್ತೀನಿ ರೀ. ಸಹನವ್ರೆ, ಹೇಳಿದ್ದನ್ನ ಎಷ್ಟು ಸತಿ ಹೇಳ್ತಿದ್ದೀರಾ ರೀ? ನಾನು ಹೇಳ್ತಿರೋದಿಲ್ಲ ದಿಟಾನೇ ರೀ. ನಾನು ಇಲ್ಲೇ ಇದ್ರೆ ಸೊತೋಯ್ತೀನಿ. ನಿಮ್ಮ ಅವಂಗೆ ನನ್ನಂದ್ರೆ ಮುಂಚೆಯಿಂದನೂ ಆಯ್ತಿಲ್ಲ. ನೀನು ಹಳ್ಳಿಗೋಗು, ನನ್ನ ಮಗನ್ ನೀನ್ ಸರಿಯಾದ ಜೋಡಿ ಅಲ್ಲ ಅಂತ ಹೇಳ್ತಾನೆ ಇದ್ರು. ಒಂದ್ ಲೆಕ್ಕದಾಗೆ ನಿಮ್ ಯಾಕೆ ಮತ್ತೆ ಮೇಡಮ್ ಯಾಕೆ ಅನುಮಾನ ಬಂದಿದ್ದು ಇವರಿಂದಲಯ್ಯ. ಆಟೆ ಅಲ್ಲ ರೀ, ನನ್ನಿಂದ ನಿಮ್ಮನ್ನ ದೂರ ಮಾಡಬೇಕು ಅಂತ ಇವ್ರು ಬೆಂಗಳೂರು ಕಾಲೇಜ್ನಾಗೆ ಲಂಚ ಕೊಟ್ಟು ನಿಮ್ಮನ್ನ ಅಲ್ಲಿ ಸೇರೋಂಗ್ ಮಾಡಿದ್ರು. ಆಮ್ಯಾಕೆ ನಿಮ್ಮ ಬಾಬ ಸುಮಂತವ ನಂತವ ಏಟ್ ಕೆಟ್ಟದಾಗ ನಡ್ಕೊಂಡವ್ರೆ ಗೊತ್ತಾ ನಿಮ್ಗೆ? ನಿಮ್ ಚಿತ್ರಕನು ನನ್ ಸಾಕು ರೀ, ಸಾಕು ಅಂದೆ. ಇನ್ನೊಂದು ಮಾತೇನಾದ್ರೂ ನಮ್ಮ ಮನೆಯವ್ರ ಬಗ್ಗೆ ಆಡ್ಬೇಕಲ್ಲ. ನಾನು ಸುಮ್ಮನೆ ಇರಲ್ಲ ಸಹನವ್ರೆ. ಇಂಥವ್ರನ್ನೆಲ್ಲ ನೀವು ವಹಿಸ್ಕೋತಿದ್ದೀರಲ್ಲ ರೀ. ನೀವ್ ಅನ್ಕೊಂಡಂಗ ಅಲ್ಲ ರೀ ಇವ್ರು. ಮದ್ವೆ ಆಗಿರೋ ಮಗಂಗೆ ಇವ್ರು ದಳ್ಳಾಳಿ ಕೆಲಸ ಮಾಡ್ತಾರೆ. ಸಹನವ್ರೆ, ನನ್ನ ಮಾತು ಕೇಳಿ. ಏನಾಗಿಲ್ಲ, ನನ್ನ ಮಾತು ಕೇಳಿ. ರಿಲ್ಯಾಕ್ಸ್ ಸಹನವ್ರೆ, ರಿಲ್ಯಾಕ್ಸ್, ಸಮಾಧಾನ. ನನ್ನ ಮಾತು ಕೇಳಿ, ಅಳ್ಬೇಡಿ ಪ್ಲೀಸ್. ಸಹನವ್ರೆ, ಸಾರಿ, ನಾನು ನಿಮ್ಮ ಮೇಲೆ ಜೋರಾಗಿ ಕೂಗಾಡ್ಬಿಟ್ಟೆ. ಅಳ್ಬೇಡಿ, ಸಾರಿ. ಐ ಆಮ್ ರಿಯಲಿ ಸಾರಿ. ನೀರು ಕುಡಿಯಮ್ಮ. ನೀರು ತಗೊಳ್ಳಿ, ಸ್ವಲ್ಪ ನೀರು ಕುಡೀರಿ ಸಹನವ್ರೆ.
ಕುಡೀರಿ. ಯಾಕೆ ಹೀಗೆ ಅನ್ಕೋತಿದ್ದೀರಾ ಸಹನಾ ಅವ್ರೆ? ನಿಮಗೆ ನನ್ನ ಮೇಲೆ, ನನ್ನ ಪ್ರೀತಿ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಇರೋದಕ್ಕೆ ನೀವು ಕೈ ಎತ್ತಿದ್ದಕ್ಕೆ ದಿಗ್ಲಾಯ್ತಾ ಇರೋದು. ನಿಮ್ಮ ಮನೆಯವ್ರು ಯಾರೇ ಕೈ ಎತ್ತಿದ್ರು ಧೈರ್ಯವಾಗಿ ತಿರುಗಿ ನಿಲ್ತಿದ್ದೆ. ಆದ್ರೆ ನಾನು ವಿರೋಧಿ ಮಾಡಿದ್ ನೀವೇ. ಸಹನಾ ಅವರೇ, ನಾನು ಈಗಲೂ ನಿಮ್ಮನ್ನು ತುಂಬಾ ಪ್ರೀತಿಸ್ತೀನಿ. ಹಾಗೆ ನಮ್ಮ ಮನೇಲಿ ನಿಮ್ಮನ್ನು ದ್ವೇಷ ಮಾಡೋರು ಯಾರೂ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಹನಾ ಅವರೇ, ನೀವು ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ. ನಾನು ಒಳ್ಳೆ ಸೈಕಾಟ್ರಿಸ್ಟ್ ಹತ್ರ ಒಂದು ಕೌನ್ಸಿಲಿಂಗ್ ಅರೇಂಜ್ ಮಾಡ್ತೀನಿ. ಆಮೇಲೆ ನೋಡಿ, ನೀವು ಮೊದಲಿನ ಸಹ ಥರ ಆಗ್ತೀರಾ. ಆಗ ನನ್ಗೆ ಹುಚ್ಚಿಡ್ದೈತೆ ಅಂತ ನನಗೆ ಹೇಳ್ದೆ, ಡಾಕ್ಟ್ರನ್ನ ಮನೆಗೆ ಕರ್ಕೊಂಡ್ ಬಂದಿದ್ರಿ. ಈಗ ನನಗೆ ನೇರವಾಗಿ ಹೇಳಿ ನಿಮ್ಗೆ ಹುಚ್ಚಿಡ್ದೈತೆ ಅಂತ ಡಾಕ್ಟ್ರ ಹತ್ರ ಕರ್ಕೊಂಡು ಹೋಯ್ತೀನಿ ಅಂತ ಹೇಳ್ತಿದ್ದೀರಾ. ಒಟ್ನಾಗೆ ಮನೆಯವ್ರು ಎಲ್ಲರೂ ಸೇರ್ಕೊಂಡು ನನಗೆ ತಲೆ ಕೆಟ್ಟೈತೆ ಅಂತ ಪಟ್ಟ ಕಟ್ಬಿಟ್ರಿ. ಸಹನಾ ಅವರೇ, ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ? ಸ್ನೇಹ, ನಿಂತ್ಕೋ. ತಲೆ ಕೆಡ್ಸ್ಕೊತಿದ್ಯಾ? ನಂಜಮ್ಮ ಅಲ್ಲಿಗೆ ಹೇಗ್ ಬಂದ್ಲು ಅಂತ? ಕೋಪ ಬರ್ತಿದ್ಯಾ? ಮಾಡ್ಕೋ. ಅತ್ತೆ ಮತ್ತೆ ಅದಕ್ಕೆನೋ ಒಂದ್ ಮಾಡೋ ಉತ್ಸಾಹದಲ್ಲಿ ನಿನ್ ಬಗ್ಗೆ ಯೋಚನೆ ಮಾಡೋದೇ ಮರ್ತ್ಬಿಟ್ಟೆ. ಮೈ ಮಿಸ್ಟೇಕ್. ನಿನ್ ಮಿಸ್ಟೇಕ್ಸ್ ಎಲ್ಲ ನನಗೆ ಬೋನಸ್ ಪಾಯಿಂಟ್ಸ್ ಇದ್ದಂಗೆ. ಬೋನಸ್ ಅಲ್ಲಿ ಎಷ್ಟು ದಿವಸ ಅಂತ ಬದುಕ್ತಿಯಾರಾದ? ಒಂದಲ್ಲ ಒಂದು ದಿವಸ ಸಿಕ್ಕಾಕೊಳ್ಳೇಬೇಕಲ್ವಾ? ಈಗೇನು ಅತ್ತೆಗೆ ಹೋಗಿ ಹೇಳ್ತೀಯಾ? ಹೋಗಿ ಹೇಳು. ಇನ್ನೊಬ್ರಿಗೆ ಚಾಡಿ ಹೇಳಿ ನಾನು ನಿನ್ನ ಸೋಲ್ಸಲ್ಲ. ನಿನಗೆ ನಾನೇ ಸಾಕು. ಇದು ಮಾತಂದ್ರೆ ನೀನ್ ನನ್ನ ಸೋಲ್ಸೋ ಅಷ್ಟರಲ್ಲಿ ಕಂಟಿ ಮಾವ ನನ್ನವನಾಗಿರ್ತಾನೆ. ಈಗ ಕೋಪ ಬರ್ತಿದೆ ಅಲ್ವಾ? ಕೋಪ ಮಾಡ್ಕೊಳೆ. ನೀನು ಏನೇ ಮಾಡಿದ್ರು ಯಾವತ್ತಿದ್ರೂ ಅತ್ತೆ ಮನಸ್ಸಲ್ಲಿ ಒಳ್ಳೆಯವಳಾಗೋದಕ್ಕೆ ಆಗದೇ ಇಲ್ಲ. ಯಾಕೆ ಅಂದ್ರೆ ಅತ್ತೆ ಪ್ರಕಾರ ನೀನು ಈ ಮನೆ ಹಾಳು ಮಾಡೋದಕ್ಕೆ ಬಂದಿರೋಳು, ಆದರೆ ನಾನು ಈ ಮನೆ ಬೆಳಗೋದಕ್ಕೆ ಬಂದಿರೋಳು. ಆದಷ್ಟು ಬೇಗ ನಿನ್ನ ತವ್ರ ಮನೆಗೆ ಕಳಿಸ್ತೀನಿ, ನೋಡ್ತಾರೆ. ಆದಷ್ಟು ಬೇಗ ಅತ್ತೆ ತಮ್ಮ ಬಾಯಿಂದನೇ ನೀನೇ ನಮ್ಮನೆ ಸೊಸೆ ಅಂತ ಹೇಳೋ ಹಾಗೆ ಮಾಡ್ತೀನಿ. ನೀನ್ ನೋಡ್ತಾ ಇರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.